ಹಾಯ್ ಫ್ರೆಂಡ್ಸ್, ಎಲ್ಲರೂ ನನ್ನ ಕೂದಲಿಗೆ ಏನು ಹೇರ್ ಕೇರ್ ಮಾಡ್ತೀರಾ ಅಂತ ತುಂಬ ಜನ ಮೆಸೇಜ್ ಹಾಕ್ತಾಯಿದ್ರು. ತುಂಬ ಫ್ರೆಂಡ್ಸ್ ಎಲ್ಲ ಕೇಳ್ತಾನೆ ಇದ್ದರು, ಏನು ಹಾಕ್ತೀರಾ, ಏನು ಮಾಡ್ತೀರಾ ಹೇಳಿ ಅಂದ್ಬಿಟ್ಟು. ನಾನಿವತ್ತು ಮನೆಯಲ್ಲೇ ನಿಮಗೆ ಹೇರ್ ಪ್ಯಾಕ್ ಮಾಡೋದು ಯಾವ ರೀತಿ ಅಂತ ಹೇಳಿಕೊಡ್ತಾ ಇದ್ದೀನಿ. ವಿಡಿಯೋನ ಹಾಕ್ತೀನಿ, ದಯವಿಟ್ಟು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಇದು ಬೇವಿನ ಸೊಪ್ಪು, ಇದು ದಾಸವಾಳದ್ದು, ಬಿಳಿ ದಾಸವಾಳ ಮತ್ತು ಕೆಂಪು ದಾಸವಾಳ ಎರಡರದ್ದು ಎಳೆದು ಕಿತ್ಕೊಂಡಿದ್ದೀನಿ. ಇದು ಕರ್ಬೇವಿನ ಸೊಪ್ಪು, ಇದು ಬೆಟ್ಟದ ನೆಲ್ಲಿಕಾಯಿ 2 ಹಾಕ್ಕೊಂಡಿದ್ದೀನಿ. 1 ಈರುಳ್ಳಿ ತೊಗೊಂಡಿದ್ದೀನಿ. ಆಲೂವೆರಾ ಒಂದು ಉದ್ದದ್ದು ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ಇದು ಮೆಂತ್ಯ ಕಾಳಿದ್ರೆ ಒಂದಿನ ಮುಂಚೆನೇ ನೆನೆಸಿಡ್ಕೊಳ್ಳಿ. ಇದು ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದು 2ರಿಂದ 3 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಇದಿಷ್ಟು ಕ್ಲೀನಾಗಿ ರುಬ್ಕೊಳ್ಳಿ. ಎಲ್ಲ ಜಾರಲ್ಲಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಅಕ್ಕಿ ತೊಳೆದಿದ್ದು ನೀರು ಬೇಕಾದರೂ ಹಾಕ್ಕೊಬೋದು. ಇದು ನನ್ನ ಹತ್ರ ಅದಿಲ್ಲ. ಮೊಸರು ಹಾಕ್ಕೊಳ್ತಾ ಇದ್ದೀನಿ ರುಬ್ಬೋದಕ್ಕೆ. ಜಾಸ್ತಿ ನೀರು ಹಾಕ್ಕೊಬೇಡಿ, ಜಾಸ್ತಿ ನೀರು ಹಾಕ್ಕೊಂಡ್ರೆ ಅದು ಚೆನ್ನಾಗಿರಲ್ಲ. ನಾನು ಮೊಸರು ಇಷ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ತಲೆಯಲ್ಲೆಲ್ಲ ಅನಿಯುತ್ತೆ. ಅದು ಸ್ವಲ್ಪ ಗಟ್ಟಿನೇ ರುಬ್ಕೊಳ್ಳಿ. ರುಬ್ಬಿದ್ದಾಗಿದೆ ನೋಡಿ, ಈ ಥರ ಬಂದಿದೆ. ಎಷ್ಟು ಚೆಂದ ಕಾಣ್ತಿದೆ ಅಲ್ಲ. ಆದಷ್ಟು ಎಷ್ಟು ಸಣ್ಣಗಾಗುತ್ತೋ ಅಷ್ಟು ಸಣ್ಣಗೆ ರುಬ್ಕೊಳ್ಳಿ. ನೀರು ಜಾಸ್ತಿ ಹಾಕ್ಕೊಂಡು ರುಬ್ಬಿದ್ರೆ ಚೆನ್ನಾಗಿ ಬರಲ್ಲ. ನೋಡಿ, ಇವಾಗ ನಾನು ಅಷ್ಟೇ ಮೊಸರು ಹಾಕ್ಕೊಂಡಿದ್ದು, ಒಂದು ಸ್ವಲ್ಪ ನೀರು ಹಾಕ್ಕೊಂಡೆ ಅಷ್ಟೇ. ನಾನು ಒಂದು ಅರ್ಧ ಗ್ಲಾಸು ಅದಕ್ಕೂ ಕಮ್ಮಿನೇ ಹಾಕ್ಕೊಂಡೆ. ಓಕೆ, ಇದನ್ನ ಹಚ್ಕೊಳ್ಳೋಣ.